ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಾಟರ್ಡೆ ಸ್ಪೆಷಲ್ ಅಂತ ನಾವು ಇವತ್ತು ಹೋಗ್ತಾ ಇರೋ ಪ್ಲೇಸ್ ದಾವಣಗೆರೆಗೆ ನಿಯರೆಸ್ಟಲ್ಲಿರೋ ಬಸಾಪುರ ಅನ್ನೋ ಪ್ಲೇಸಲ್ಲಿ. ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ದಾವಣಗೆರೆಗೆ ತುಂಬ ಹತ್ತಿರ ಇದೆ, ಜಸ್ಟ್ 10 ಕಿಲೋಮೀಟ್ರ್ ಮಾತ್ರ ಇರೋದು. ಫ್ರೆಂಡ್ಸ್ ಜೊತೆ ಸಾಟರ್ಡೆ ದಿನ ಆಂಜನೇಯ ಭಕ್ತರು ಹೋಗೋಕ್ಕೆ ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ಈ ಪ್ಲೇಸ್ಗೆ ಹೋಗೋ ರೂಟು ಬೇತೂರು ರೋಡ್ನಲ್ಲಿ ಇರೋ ಒಂದು ಸರ್ಕಲ್ ಸಿಗುತ್ತೆ ಬೇತೂರಲ್ಲಿ. ಅಲ್ಲಿಂದ ಲೆಫ್ಟಲ್ಲಿ ತಿರ್ಕೊಳ್ಳಿ. ಅಲ್ಲಿಂದ ಒಂದೇ ಸಿಂಗಲ್ ರೋಡ್ ಸ್ಟ್ರೈಟಾಗಿ ಹೋದರೆ ಅದು ನಿಮಗೆ ಸಿಗುತ್ತೆ. ಇನ್ನೆಲ್ಲೂ ಕ್ರಾಸ್ ಟರ್ನಿಂಗ್ ಪಾಯಿಂಟ್ ಎಲ್ಲೂ ಇಲ್ಲ, ಸಿಂಗಲ್ ರೋಡು, ಸ್ಟ್ರೈಟಾಗಿ ಹೋಗಿ. ಹಳ್ಳಿ ರೋಡು. ನಾವು ಹೋದಾಗ ಸ್ವಲ್ಪ ಮಳೆ ಬಂದಿತ್ತು. ನಮ್ಮ ದಾವಣಗೆರೆ ಅಂತೂ ಇವಾಗ ಚಿಕ್ಕಮಂಗ್ಳೂರು ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಬರೀ ಮಳೆ ಮಳೆ ಜಿಟಿ ಹಿಡ್ಕೊಂಬಿಟ್ಟಿರುತ್ತೆ. ನಾವು ಹೋಗೋ ದಾರಿ ಕೂಡ ಒಂದು ಸ್ವಲ್ಪ ಮಿನಿ ಸ್ವಿಮ್ಮಿಂಗ್ ಪೂಲ್ ಥರ ಆಗಿಬಿಟ್ಟಿತ್ತು. ಆದರೂ ಎಂಜಾಯ್ ಇತ್ತು. ಹೋಗೋ ದಾರಿ ಕೂಡ ಸಖತ್ತಾಗಿದೆ. ನೇಚರ್ ಕೂಡ ಒಳ್ಳೆ ವ್ಯೂ, ಸಖತ್ತಾಗಿ ಫೀಲ್ ಆಗುತ್ತೆ, ನೆಮ್ಮದಿಯಿಂದ ಇರ್ಬೋದು. ಹೀಗೆ ಸ್ವಲ್ಪ ಮುಂದೆ ಹೋಗ್ತೇವೆ, ಈ ಕಡೆ ಉಚ್ಚಂಗಿದುರ್ಗ ರೋಡ್ ಸಿಗುತ್ತೆ. ಆ ರೋಡ್ ಬಿಟ್ಟು ಸ್ಟ್ರೈಟ್ ಹಾಗೆ ಬನ್ನಿ. ಎಲ್ಲೂ ಕ್ರಾಸ್ ಟರ್ನಿಂಗ್ ಪಾಯಿಂಟೇ ಇಲ್ಲ. ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ನೀವು ಡೈರೆಕ್ಟ್ ಆ ಸ್ಟ್ಯಾಚು ಹತ್ರಕ್ಕೆ ಹೋಗ್ತೀರಾ. ಹಳ್ಳಿ ರೂಟು ಫ್ರೆಂಡ್ಸ್. ನೇಚರ್ ನೋಡೋದೇ ಇಲ್ಲ. ಸೈಡೆಲ್ಲ ಬರೀ ಹೊಲ ಗದ್ದೆ, ರೈತರು, ಅಗ್ರಿಕಲ್ಚರ್ಲು ಅವೇ ವರ್ಕ್ಗಳೇ ಇರೋದು. ಅವ್ರು ನೋಡಿಕೊಂಡು ಅವ್ರು ಕೆಲಸ ಮಾಡೋ ರೀತಿ. ಸಿಟಿ ಜನ ಎಲ್ಲ ಸ್ವಲ್ಪ ಕಮ್ಮಿ ಇವನ್ನೆಲ್ಲ ನೋಡೋದು. ಸ್ವಲ್ಪ ಹಳ್ಳಿ ಕಡೆ ಹೋದಾಗಲೇ ಗೊತ್ತಾಗುತ್ತೆ ನೇಚರ್ ಎಷ್ಟು ಸಖತ್ತಾಗಿದೆ ಅಂತ. ನೋಡ್ರಿ, ಸುತ್ತಮುತ್ತ ಫುಲ್ಲು ಗ್ರೀನ್ರಿ. ಹಾಗೆ ಸ್ವಲ್ಪ ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು. ಕ್ಯಾಮ್ರಾ ಬ್ಲರ್ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೆನ್ ನಾವೀಗ ಬಸಾಪುರಕ್ಕೆ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಾಗೆ ನೋಡಿ ಬಂದಿದ್ದೀವಿ ಈಗ. ಜಸ್ಟ್ ನೀವು ಹಾಗೆ ಸ್ಟ್ರೈಟ್ ಹೋಗ್ತಾ ಇದ್ದರೆ ಅಲ್ಲಿ ಆಪೋಸಿಟ್ ಕಾಣುತ್ತೆ ಆಂಜನೇಯ ವಿಗ್ರಹ. 52 ಅಡಿ ಎತ್ತರದ ಆಂಜನೇಯ ಸ್ಟ್ಯಾಚು. ನೋಡಿ ಎಷ್ಟು ಸಖತ್ತಾಗಿದೆ ವ್ಯೂ ಮಾತ್ರ. ಆಂಜನೇಯ ನಿಂತ್ಕೊಂಡಿರೋದು, ದೇವಸ್ಥಾನ ಇದೆ, ಒಳ್ಳೆ ವ್ಯೂ ಅಂತ ಆಗಿದೆ. ಬಟ್ ಅಲ್ಲಿ ಹೋದಾಗ ಸಿಗೋ ನೆಮ್ಮದಿ ಮಾತ್ರ ನಿಜವಾಗ್ಲೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಸುತ್ತಮುತ್ತ ಫುಲ್ಲು ಅಗ್ರಿಕಲ್ಚರ್ಸ್ ವರ್ಕ್ಗಳೇ, ಗದ್ದೆಗಳು, ಹೊಲದಲ್ಲಿ ಎಲ್ಲ ನೆಮ್ಮದಿಯಾಗಿ ನೋಡ್ಕೊಂಡಿರ್ಬೋದು. ನೋಡಿ, ಇದು ಸ್ಟ್ಯಾಚು. ಇದು ಫುಲ್ಲು ಸರೌಂಡಿಂಗ್, ದೇವಸ್ಥಾನ ಸರೌಂಡಿಂಗ್ ಇರೋದು.